ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಡಿಯರ್ ಸ್ಟೂಡೆಂಟ್ಸ್, ಟಾರ್ಗೆಟ್ 70 ಫಿಸಿಕ್ಸ್ ಥಿಯರಿ ಎಕ್ಸಾಮ್ನ ಒಂದು ಸೀರೀಸ್ಗೆ ತಮ್ಮೆಲ್ಲರಿಗೂ ಆದಾದ ಸ್ವಾಗತ. ಸೊ ಈ ವಿಡಿಯೋಗಳಲ್ಲಿ ನಾವು ಪ್ರಮುಖವಾಗಿ PU ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು 70ಗೆ 70 ಸ್ಕೋರ್ ಮಾಡಬೇಕು ಮತ್ತು ಚಾಪ್ಟರ್ ವೈಸ್ ಎಂತ ಕ್ವಶನ್ಸ್ ಗಳನ್ನು ಕೇಳಿದ್ದಾರೆ, ಎಂತ ರೀತಿ ಕ್ವಶನ್ಸ್ ಗಳು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಅಂತ ಕ್ವಶನ್ ಗಳನ್ನು ಪ್ರಿಪೇರ್ ಮಾಡಿದಾಗ ಇನ್ಕ್ಲೂಡಿಂಗ್ ನ್ಯೂಮ್ಯಾರಿಕಲ್ಸ್ ನಾವು ಯಾವ ರೀತಿ ಈಸಿಯಾಗಿ ನಾವು ಕಡಿಮೆ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನು ತಗೋಬಹುದು ಅಂತೇಳಿ ನಾವು ಒಂದೊಂದಾಗಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಯೂನಿಟ್ ಎಲೆಕ್ಟ್ರೋಸ್ಟಾಟಿಕ್ಸ್ ಬಿಟ್ ನಲ್ಲಿ ಬಂದಾಗ ನಮಗೆ 2 ಚಾಪ್ಟರ್ಸ್ ಇದೆ, ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ದೆನ್ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಈ 2 ಚಾಪ್ಟರ್ಸ್ ವೇಟೇಜ್ ನಮಗೆ 11 and 11 ಮಾರ್ಕ್ಸ್ ಫಾರ್ ಥಿಯರಿ ಎಕ್ಸಾಮ್ ಅಂದ್ರೆ 22. ಆಲ್ಮೋಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂತ ನಾವ್ ಏನ್ ಕರಿತೀರಿ, ಆ ಪಾಸಿಂಗ್ ಪ್ಯಾಕೇಜ್ ನಮ್ಗೆ ಎಲೆಕ್ಟ್ರೋಸ್ಟಾಟಿಕ್ ಹೋದ್ರು ಸಾಕು, ಅದರಲ್ಲಿ ನಾವು ಪಾಸ್ ಆಗ್ಬಹುದು. ಯಾಕಂದ್ರೆ ಥಿಯರಿಯಲ್ಲಿ 21 ಪಾಸಿಂಗ್ ಪ್ಯಾಕೇಜ್, ಪಾಸಿಂಗ್ ಮಿನಿಮಮ್ ಮಾರ್ಕ್ಸ್ ಇದೆ. ಸೊ ಇದರಲ್ಲಿ ಫಸ್ಟ್ ಚಾಪ್ಟರ್ಸ್ ಮತ್ತು ಸೆಕೆಂಡ್ ಚಾಪ್ಟರ್ ಆಲ್ಮೋಸ್ಟ್ 2ರಲ್ಲಿ ಕೂಡ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಎಲ್ಲಾ ಬಿಟ್ ನಲ್ಲಿ ನಮಗೆ ಕ್ವಶನ್ಸ್ ಇರುತ್ತೆ. ನಾ ಆವಾಗಲೇ ಮೊದಲನೇ ಸೀರೀಸ್ ನಲ್ಲಿ ಹೇಳಿದ್ದೆ. ಸೊ ಫಸ್ಟ್ ಚಾಪ್ಟರ್ ನಲ್ಲಿ ಒಂದ್ ವೇಳೆ 5 ಮಾರ್ಕ್ಸ್ ನ್ಯೂಮ್ಯಾರಿಕಲ್ಸ್ ಕೇಳಿದ್ರೆ ಸೆಕೆಂಡ್ ಚಾಪ್ಟರ್ ನಲ್ಲಿ 5 ಮಾರ್ಕ್ಸ್ ಡೆರಿವೇಶನ್ ಬರುತ್ತೆ, ಅಥವಾ ಸೆಕೆಂಡ್ ಚಾಪ್ಟರ್ ನಲ್ಲಿ 5 ಮಾರ್ಕ್ಸ್ ನ್ಯೂಮ್ಯಾರಿಕಲ್ ಕೇಳಿದ್ರೆ ಫಸ್ಟ್ ಚಾಪ್ಟರ್ ನಲ್ಲಿ 5 ಮಾರ್ಕ್ಸ್ ಡೆರಿವೇಶನ್ ಬರುತ್ತೆ. ಸೊ ಇದರಲ್ಲಿ ಯಾವ ಕ್ವಶನ್ಸ್ ಗಳಿದೆ ಅಂತ ಕ್ವಶನ್ಸ್ ಗಳನ್ನು ನಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ ನಲ್ಲಿ ಕೇಳಿದ್ದಾರೆ ಅಂತೇಳಿ ಫಸ್ಟ್ ನಾವು ಡಿಟೇಲ್ ಆಗಿ ನೋಡೋಣ. ಫಸ್ಟ್ ನಾವು ಅದರಲ್ಲಿ ಶಾರ್ಟ್ ಆನ್ಸರ್ ಟೈಪ್ಸ್ ಅಂದ್ರೆ MCQ ನಲ್ಲಿ ಯಾವ್ದು ಬೇಕಾದ ಕ್ವಶನ್ಸ್ ಗಳನ್ನು ಸೆಟ್ ಮಾಡಬಹುದು. ಈಗ ಶಾರ್ಟ್ ಆನ್ಸರ್ ಟೈಪ್ಸ್ ಫಸ್ಟ್ 2 and 3 ಮಾರ್ಕ್ಸ್ ನಲ್ಲಿ ಎಂತ ಪ್ರಶ್ನೆಗಳು ಪ್ರೀವಿಯಸ್ ಇಯರ್ಸ್ ನಲ್ಲಿ ಬಂದಿದೆ. ಈಗ ಫಸ್ಟ್ ನಾವು 2 ಮಾರ್ಕ್ಸ್ ನಲ್ಲಿ ನೋಡಿದಾಗ ಅತಿ ಹೆಚ್ಚಾಗಿ ರಿಪೀಟ್ ಆದಂತ ಕ್ವಶನ್ಸ್ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ದ ಕೂಲಂಬ್ಸ್ ಲಾ ಅಂತಿದೆ. ಈ ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಂಬ್ಸ್ ಲಾ ಇದ್ರೆ ನೀವು ಎಕ್ಸ್ಪ್ಲನೇಷನ್ ಗೆ ಕೂಲಂಬ್ಸ್ ಲಾ ಸ್ಟೇಟ್ಮೆಂಟ್ ಅನ್ನು ಕ್ಲಿಯರ್ ಆಗಿ ಬರೀಬೇಕು. ಇಲ್ಲಿ ಬಹಳ ವಿದ್ಯಾರ್ಥಿಗಳು ಇಲ್ಲಿ ಮಾರ್ಕ್ಸ್ ಕೇಳಿದ್ದು ಕಡಿಮೆ ತೆಗೆದುಕೊಳ್ಳುವಂತ ಚಾನ್ಸಸ್ ಇದೆ, ಯಾಕಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಡಿಫೈನ್ ಮಾಡೋದಿಲ್ಲ. ಸೊ ಅದಕ್ಕೆ ದ ಫೋರ್ಸ್ ಬಿಟ್ವೀನ್ 2 ಪಾಯಿಂಟ್ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜಸ್ ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. So, and this force is act along the line joining the 2 point charges ಅಂತ ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಇದನ್ನು ಕಂಪ್ಲೀಟ್ ಆಗಿ ಬರೆದಾಗ ನಮಗೆ 1 ಮಾರ್ಕ್ಸ್ ಸಿಗುತ್ತೆ. ದೆನ್ ನೆಕ್ಸ್ಟ್ ದ ಫಾರ್ಮುಲಾ ಬರೆಯೋದ್ನಾಗೂ ವಿದ್ಯಾರ್ಥಿಗಳು ಸೊ ಹೆಂಗ್ ಮಾಡ್ತಾರೆ ಅಂದ್ರೆ ಸ್ಕೇಲರ್ ಫಾರ್ಮ್, ವೆಕ್ಟರ್ ಫಾರ್ಮ್ ಅಂತ ಡಿಫರೆಂಟ್ ನಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡೋಂತ ಪಾಸಿಬಿಲಿಟಿ ಇದೆ. ಬಟ್ ನೀವು ಪ್ರಾಕ್ಟೀಸ್ ಮಾಡಾಗ ನಂದೊಂದು ನಿಮಗೆ ಸೊ ಗೈಡೆನ್ಸ್ ಏನಂದ್ರೆ, ಸೊ ಬೆಟರ್ ಯು ಪ್ರಾಕ್ಟೀಸ್ ಓನ್ಲಿ ದ ವೆಕ್ಟರ್ ಫಾರ್ಮ್ ಬಿಕಾಸ್ ದ ಫೋರ್ಸ್ ಇಸ್ ಅನ್ ವೆಕ್ಟರ್ ಕ್ವಾಂಟಿಟಿ, ಇಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ಸ್. ನಾವು ಫೋರ್ಸ್ ಅಂತ ಕೇಳಿದಾಗ ನಾವು ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ಸ್ ಎರಡೂ ಹೇಳೋದು ಅನಿವಾರ್ಯ ಇದೆ. ಅದಕ್ಕೆ ನಾವು ಸೊ ಕಂಪ್ಲೀಟ್ ಆಗಿ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದಂತ ಫಾರ್ಮುಲಾ ವೆಕ್ಟರ್ ಫಾರ್ಮ್ ನಲ್ಲೇ ಇದೆ. ಸೊ F = ಇದು ಫಾರ್ಮುಲಾವನ್ನು ಬರಿಬೇಕು. ಬರ್ದಿ ಇಲ್ಲಿ ನಾವು ಎಲ್ಲಾ ಟರ್ಮ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡ್ದಾಗ ಬರಿಬೇಕು. ಸೊ ಎಲ್ಲಾ ಟರ್ಮ್ಸ್ ಅಂದ್ರೆ ಸೊ ε0 is most important, it is the permittivity for free space. Q1 and Q2 are the charges, point charges, and R is the distance between them. ಸೊ ಇಷ್ಟು ಬರೆದಾಗ ನಿಮ್ಗೆ 3 ಮಾರ್ಕ್ಸ್ ಬರುತ್ತೆ. ಇದು ಮೋಸ್ಟ್ ಹೆಚ್ಚಿಗೆ ಆಗಿದ್ದು. ಇಲ್ಲಿ ಲಾಸ್ 2 ಲಾಸ್ ಹೆಚ್ಚಿಗೆ ಕೇಳಿದ್ದಾರೆ, ಒಂದು ಕೂಲಂಬ್ಸ್ ಲಾ, ಇನ್ನೊಂದು ಇದ್ದಿದ್ದು ನಮಗೆ ಗಾಸ್ ಲಾ ಇನ್ ಎಲೆಕ್ಟ್ರೋಸ್ಟಾಟಿಕ್ಸ್. ಸೊ ಗಾಸ್ ಲಾ ನಲ್ಲಿ ಕೂಡ 2 ಮಾರ್ಕ್ಸ್ ನಲ್ಲಿ ಕೂಡ ಕೇಳಿದ್ದಾರೆ, 1 ಮಾರ್ಕ್ಸ್ ನಲ್ಲಿ ಕೂಡ ಕೇಳಿದ್ರು. ಸೊ ಗಾಸ್ ಲಾ ನಲ್ಲಿ ನಾವು ಸ್ಟೇಟ್ಮೆಂಟ್ ಬರಬೇಕು, ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ ಈಸ್ ಈಕ್ವಲ್ ಟು 1/ε0 ಟೈಮ್ಸ್ ದ ನೆಟ್ ಚಾರ್ಜ್ ಎನ್ಕ್ಲೋಸ್ ಬೈ ದ ಸರ್ಫೇಸ್. ಸೊ ಇಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾಸ್ ಸಿಂಪಲ್ ಇದೆ. ನಾವು ಹೆಂಗ ಸಿಂಬಾಲಿಕಲಿ φE ಅಂತ ಬರೆಯಬೇಕು, ಯಾಕಂದ್ರೆ ಇದು ಎಲೆಕ್ಟ್ರಿಕ್ ಫ್ಲಕ್ಸ್ ಈಕ್ವಲ್ ಟು ಅಂತ ನಾವು ಡಿಫೈನ್ ಮಾಡೋದಿರುತ್ತೆ. ಸೊ φE = Q/ε0. So where Q is again the net charge enclosed by the surface, then ε0 is the permittivity for free space. So ಇವೆಲ್ಲ ಟರ್ಮ್ಸ್ ನಾವು ಎಕ್ಸ್ಪ್ಲೇನ್ ಮಾಡಿ. ಇವು 2 ಲಾಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ನೋಡಿ ಕ್ವಶನ್ ಪೇಪರ್ ನಲ್ಲಿ ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತ ಕೂಡ ನೀವು ನೋಡಬಹುದು ಅದರಲ್ಲಿ. ಸೊ 3 ಮಾರ್ಕ್ಸ್ ಬಿಟ್ ನಲ್ಲಿ ಅತಿ ಹೆಚ್ಚು ರಿಪೀಟ್ ಆದಂತ 2 ಕ್ವಶನ್ಸ್ ಗಳು ಯಾವ ಅಂದ್ರೆ ದ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂಡ್ ದ ಪ್ರಾಪರ್ಟೀಸ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ 2 ಕ್ವಶನ್ಸ್ ಗಳು ಬಹಳ ಸಲ ರಿಪೀಟ್ ಆದಂತ ಕ್ವಶನ್ಸ್, ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಎಕ್ಸಾಮ್ಸ್. ಇಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಒಂದೇ ಲೈನ್ ನಲ್ಲಿ ಬರೆದು 3 ಮಾರ್ಕ್ಸ್ ಗಳನ್ನು ತೊಗೊಂಡಿದ್ದಾರೆ. ಫಾರ್ ಎಕ್ಸಾಂಪಲ್, ಈ ಬೇಸಿಕ್ ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂದ್ರೆ ದ ಚಾರ್ಜ್ ಇಸ್ ಅಡಿಟಿವ್, then conserved and the quantized ಅಂತ. ಸೊ ಒಂದೇ ಲೈನ್ ಅಲ್ಲಿ ಬರೆದಾಗ ಕೂಡ ನಮ್ಗೆ ಅಲ್ಲಿ ಆನ್ಸರ್ಸ್ ಕರೆಕ್ಟ್ ಆಗಿ 3 ನಾವು ಡಿಫೈನ್ ಮಾಡಿದ್ದಾರೆ. ಸೊ ಮಾರ್ಕ್ಸ್ ಕೊಡಬೇಕಾಗುತ್ತೆ. ಸೊ ಆ ರೀತಿ ಕೂಡ ಬರಿಬಹುದು. ಈಗ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಬರೆದಾಗ ದ ಫೀಲ್ಡ್ ಲೈನ್ಸ್ ಆರ್ ಕಂಟಿನ್ಯೂಸ್, they never intersect, they never form closed loop.
ಸೊ ಇಲ್ಲಿ ನಾವು ಒಂದೇ ಲೈನ್ ಅಲ್ಲಿ 3 ಆನ್ಸರ್ ಅದು. ಸೊ 3 ಮಾರ್ಕ್ಸ್ಗೆ ಅಂದ್ರೆ ಪ್ರತಿಯೊಂದು ಪ್ರಾಪರ್ಟಿ ನೀವು ಎಕ್ಸ್ಪ್ಲೇನ್ ಮಾಡಿದಾಗ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ. ಸೊ ಡಿಫರೆಂಟ್ ಆಗಿ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಅಷ್ಟು ನಾವು ಬೇಸಿಕ್ ಪ್ರಾಪರ್ಟೀಸ್ ಅನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ಇವೆರಡು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಫಾರ್ 3 ಮಾರ್ಕ್ಸ್ ನಲ್ಲಿ ರಿಪೀಟ್ ಆಗಿದೆ. ಸೊ ಅದಾದ್ಮೇಲೆ ನಮ್ಗೆ ಇನ್ನೊಂದು ಇಲ್ಲಿ ಡಯಾಗ್ರಾಮ್ಸ್ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡ್ರಾಯಿಂಗ್ ಮಾಡೋದು ಕೂಡ ನಮಗೆ ಎಕ್ಸಾಮ್ಸ್ ನಲ್ಲಿ ರಿಪೀಟ್ ಆಗಿದೆ. ಸೊ ಇಲ್ಲಿ ನಾವು ಪಾಯಿಂಟ್ ಪಾಸಿಟಿವ್ ಚಾರ್ಜ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿ ಹಾಕಬೇಕು. ಸೊ ಇಟ್ ಇಸ್ ಅನ್ ರೇಡಿಯಲಿ ಔಟ್ವರ್ಡ್ ಡೈರೆಕ್ಷನ್. ಸೊ ಫಾರ್ ನೆಗೆಟಿವ್ ಚಾರ್ಜ್ ಗೆ ನೋಡಿ ನಾವು ರೇಡಿಯಲಿ ಇನ್ವರ್ಡ್ ಡೈರೆಕ್ಷನ್ ಇದೆ. ದೆನ್ ನೆಕ್ಸ್ಟ್ ಫಾರ್ ಡೈಪೋಲ್ ಸಿಸ್ಟಮ್ ಗೆ ನೋಡಿದಾಗ ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್ ಅಂದ್ರೆ ಪಾಸಿಟಿವ್ ನಿಂದ ಸ್ಟಾರ್ಟ್ ಆಗಿ ಫೀಲ್ಡ್ ಲೈನ್ಸ್ ಸೊ ನೆಗೆಟಿವ್ ಗೆ ಎಂಡ್ ಆಗಿದೆ. ಸೊ ಇದು ನಮಗೆ ಡಯಾಗ್ರಾಮ್ ಬೇಕು ಡೈಪೋಲ್ ಸಿಸ್ಟಮ್ ದಾಗ. ಸೊ ಇನ್ನೊಂದು ಕನ್ಫ್ಯೂಷನ್ ಏನಿದೆ ಅಂದ್ರೆ 2 ಲೈಕ್ ಚಾರ್ಜಸ್ ಆರ್ ಸಪರೇಟೆಡ್ ಬೈ ಸ್ಮಾಲ್ ಡಿಸ್ಟೆನ್ಸ್. ಇಲ್ಲಿ 2 ಲೈಕ್ ಚಾರ್ಜಸ್ ಅಂದ್ರೆ ಎರಡು ಪಾಸಿಟಿವ್ ಇರಬಹುದು, ಎರಡು ನೆಗೆಟಿವ್ ಇರಬಹುದು. ಎರಡು ಕೇಸ್ ನಲ್ಲಿ ನಮಗೆ ಸೇಮ್ ಪ್ಯಾಟರ್ನ್ ಆಫ್ ದ ಫೀಲ್ಡ್ ಲೈನ್ಸ್ ವಿಲ್ ಗೆಟ್. ಎರಡರಲ್ಲಿ ಕೂಡ ನಮ್ಗೆ ಪ್ಯಾಟರ್ನ್ ಆಫ್ ದ ಫೀಲ್ಡ್ ಲೈನ್ಸ್ ಪಾಸಿಟಿವ್ ತೊಗೊಂಡಾಗ ನಮ್ಗೆ ಅದೇ ರೀತಿ ಇರುತ್ತೆ, ಎರಡು ನೆಗೆಟಿವ್ ತೊಗೊಂಡಾಗ ಕೂಡ ನಮ್ಗೆ ಅದೇ ಇರುತ್ತೆ. ಇವು 4 ಡಯಾಗ್ರಾಮ್ಸ್ ಗಳನ್ನು ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ. ಸೊ ನಿಮಗೆ 2-3 ಮಾರ್ಕ್ಸ್ ನಲ್ಲಿ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಗಳು ಕವರ್ ಆಗ್ತವೆ. ಇದ್ರ ಜೊತೆಗೆ ನಮಗೆ ಬೇಸಿಕಲಿ ಡೆಫಿನೇಷನ್ಸ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟು, ಸೊ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟು, ದೆನ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂತ ಮೆಥಡ್ ಅಥವಾ ಫಾರ್ಮುಲಾಸು ಇವೆಲ್ಲ ಬರಿಬೇಕು. ಕೆಲವೊಂದು ಸಲ ಅವರು ನಮಗೆ ಸ್ಟೇಟ್ಮೆಂಟ್ಸ್ ಅನ್ನು ಕೇಳಿದಾಗ ನಾವು ಮ್ಯಾಥಮೆಟಿಕಲಿ ಫಾರ್ಮ್ನಲ್ಲಿ ಬರೆದಿ ಅವು ಟರ್ಮ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ ಮಾರ್ಕ್ಸ್ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಸೊ ಇಟ್ ಡಿಫೈನ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಕೇಳಿದಾಗ ಸೊ φB = E ಡಾಟ್ A ಅಂತೂ ಬರಿಬೋದು ವೆಕ್ಟರಿಕಲಿ ಫಾರ್ಮ್ ನಲ್ಲಿ. ಸೊ ಅಲ್ಲಿ ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಎ ಅಂದ್ರೆ ಏರಿಯಾ ವೆಕ್ಟರ್ ಅಂತ ಡಿಫೈನ್ ಮಾಡಿದಾಗ ನಮಗೆ ಮಾರ್ಕ್ಸ್ ಕೊಡ್ತಾರೆ. ಸೊ ಅದಕ್ಕೆ ನಾವು ಮ್ಯಾಥಮೆಟಿಕಲ್ ಫಾರ್ಮ್ ನಲ್ಲಿ ಬರೆಯೋತ್ನಾಗ ಅಲ್ಲಿ ಆ ಟರ್ಮ್ಸ್ ಏನಿದೆ ಆ ಟರ್ಮ್ಸ್ ಅನ್ನು ಎಕ್ಸ್ಪ್ಲೇನ್ ಮಾಡಕ್ಕೆ ನಮಗೆ ಬರಬೇಕು. ಆಲ್ಮೋಸ್ಟ್ ದ ಟರ್ಮ್ಸ್ ಹ್ಯಾವಿಂಗ್ ದರ್ ಯೂಸುವಲ್ ಮೀನಿಂಗ್ಸ್. ಎಲ್ಲಾ ಟರ್ಮ್ಸ್ ನಮಗೆ ಟೆಕ್ಸ್ಟ್ ಬುಕ್ ನಲ್ಲಿ ಯೂಸುವಲ್ ಮೀನಿಂಗ್ಸ್ ಇದೆ. ಸೊ ಇ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಗೊಂಡಿದ್ದಾರೆ, ಎ ಅಂದ್ರೆ ಏರಿಯಾ ವೆಕ್ಟರ್ ಅಂತ ತಗೊಂಡಿದ್ದಾರೆ. ಸೊ ε0 ಇಸ್ ಅ ಪರ್ಮಿಟಿವಿಟಿ ಫಾರ್ ಫ್ರೀ ಸ್ಪೇಸ್ ಇದೆ. ಸೊ ಇಂಥವೆಲ್ಲ ಬಹಳ ಸಲ ರಿಪೀಟ್ ಆಗಿದಂತ ಇದೆ. ಇವುಗಳನ್ನು ನೀವು ನೆನ್ಪಿಟ್ಕೊಳ್ಬೇಕು. ನೆನ್ಪಿಟ್ಟಿದಾಗ ಈಸಿಯಾಗಿ ನಮಗೆ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ನಲ್ಲಿ ಟೋಟಲಿ ನಮಗೆ 5 ಡೆರಿವೇಶನ್ಸ್ ಇದೆ. ಈ 5 ಡೆರಿವೇಶನ್ಸ್ ನಲ್ಲಿ ನಮ್ದು ಫಸ್ಟ್ ಎಲ್ಲಾ ಡೆರಿವೇಶನ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಷನ್ ಮೇಲೆ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಷನ್ ಈ ಫಸ್ಟ್ 2 ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಡೈಪೋಲ್ ಆನ್ ಇಟ್ಸ್ ಆಕ್ಸಿಯಲ್ ಅಂಡ್ ಇಕ್ವೇಟರ್ ಲೈನ್. ಇವು 5 ಮಾರ್ಕ್ಸ್ ಅಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್. ಸೊ ಪರ್ಫೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡಬೇಕು ವಿತ್ ಡಯಾಗ್ರಾಮ್ ಜೊತೆ. ಅದಾದ್ಮೇಲೆ ಅಪ್ಲಿಕೇಶನ್ಸ್ ಆಫ್ ದ ಗಾಸ್ ಲಾ 3 applications of the Gauss law ಇದೆ. So first up electric field calculation. So due to infinitely charged wire ಇದೆ. Then electric field due to an plane charge sheet ಇದೆ. So electric field due to so spherically charged shell ಕೂಡ ಇದೆ. ಈ 3 ಪ್ಲಸ್ ಅವೆರಡು ಟೋಟಲ್ ಆಗಿ 5 ಡೆರಿವೇಶನ್ಸ್ 5 ಮಾರ್ಕ್ಸ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್. ಇದು ನಾವು ಡೆರಿವೇಶನ್ಸ್ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. ಸೊ ಅದ್ರ ಜೊತೆಗೆ ನಮಗೆ ವೆರಿ ಇಂಪಾರ್ಟೆಂಟ್ ಬಿಟ್ ಅಂದ್ರೆ ಸೊ ನಮಗೆ ಈ ಚಾಪ್ಟರ್ ನಲ್ಲಿ 5 ಮಾರ್ಕ್ಸ್ ನ್ಯೂಮ್ಯಾರಿಕಲ್ಸ್ ಬರುವಂತ ಚಾನ್ಸಸ್ ಇದೆ. ಈ 5 ಮಾರ್ಕ್ಸ್ ನ್ಯೂಮ್ಯಾರಿಕಲ್ಸ್ ನಲ್ಲಿ ನಮಗೆ ಫೋರ್ಸ್ ಮತ್ತು ಫೀಲ್ಡ್ ಕ್ಯಾಲ್ಕುಲೇಷನ್ ಮಾತ್ರ ಕೊಡ್ತಾರೆ. ಸೊ ಯೂಶುವಲಿ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇದೆ. ಈ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ಕ್ಯಾಲ್ಕುಲೇಷನ್ಸ್ ಇದ್ದಾಗ ಸೊ ನಮ್ಗೆ ಹೆಂಗಿದೆ ಅಂದ್ರೆ 2 ಪಾಯಿಂಟ್ ಚಾರ್ಜಸ್ ಇದ್ದಾಗ ಫೋರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ 2 ಪಾಯಿಂಟ್ ಚಾರ್ಜಸ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ದೆನ್ 3 ಪಾಯಿಂಟ್ ಚಾರ್ಜಸ್ ಟ್ರಯಾಂಗ್ಯುಲರ್ ಶೇಪ್ ನಲ್ಲಿ ಇದ್ದಾಗ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫೋರ್ಸ್ ನೆಟ್ ನಾವು ಕ್ಯಾಲ್ಕುಲೇಷನ್ ಮಾಡುವಂತ ಮೆಥಡ್. ದೆನ್ ನೆಕ್ಸ್ಟ್ 4 ಚಾರ್ಜಸ್ ರೆಕ್ಟಾಂಗಲ್ ಶೇಪ್ ನಲ್ಲಿ ನಾವು ಡಿಫೈನ್ ಮಾಡ್ಕೊಂಡು ಸೊ ಅವಾಗ ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ನಾವು ಮೋಸ್ಟ್ ಇಂಪಾರ್ಟೆಂಟ್ ಇಂತಹ ಕ್ವಶನ್ಸ್ ನಮಗೆ ರಿಪೀಟ್ ಆಗಿದೆ. ಸೊ ಅವುಗಳನ್ನು ಕೂಡ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಇದ್ದಂತ ಎಲ್ಲಾ ನ್ಯೂಮ್ಯಾರಿಕಲ್ಗಳನ್ನು ಸಾಲ್ವ್ ಮಾಡಿದಾಗ ಈಸಿಯಾಗಿ ಅಲ್ಲಿ 5 ಮಾರ್ಕ್ಸ್ ಅನ್ನು ತಗೋಬಹುದು. ಈ ಚಾಪ್ಟರ್ ನಲ್ಲಿ ನ್ಯೂಮ್ಯಾರಿಕಲ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇನ್ನೂ 3 ಇಂಪಾರ್ಟೆಂಟ್ ಕ್ವಶನ್ಸ್ ನಮಗೆ 3 ಮಾರ್ಕ್ಸ್ ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಎಕ್ಸಾಮ್ಸ್ ನಲ್ಲಿ ಕೇಳಿಲ್ಲ ಅಂದ್ರೂ ಕೇಳುವಂತ ಚಾನ್ಸಸ್ ಇದೆ. ಈ ಯಾವ್ಯಾವ ಕ್ವಶನ್ಸ್ ಅಂದ್ರೆ ನಮಗೆ ಟಾರ್ಕ್ ಆಕ್ಟಿಂಗ್ ಆನ್ ಎ ಡೈಪೋಲ್. ಸೊ ಇದು ಕೂಡ ನಮಗೆ 3 ಮಾರ್ಕ್ಸ್ ನಲ್ಲಿ ಬರುವಂತ ಚಾನ್ಸಸ್ ಇದೆ. ಸೊ ಅದಾದ್ಮೇಲೆ ಫೋರ್ಸ್ ಬಿಟ್ವೀನ್ ದ ಮಲ್ಟಿಪಲ್ ಚಾರ್ಜಸ್. ಸೊ ಹೆಂಗೆ ನಾವು ಮಲ್ಟಿಪಲ್ ಚಾರ್ಜಸ್ ಇದ್ದಾಗ ನೆಟ್ ಫೋರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಂತ ಮೆಥಡ್ ಇದೆ. ಸೊ ಅದನ್ನು ನಮ್ಗೆ 3 ಮಾರ್ಕ್ಸ್ ನಲ್ಲಿ ಬರ್ಬೋದು. ದೆನ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸೊ ಸಿಸ್ಟಮ್ ಆಫ್ ದ ಚಾರ್ಜಸ್. ಸೊ ಅಲ್ಲಿ ಕೂಡ ನಂಬರ್ ಆಫ್ ಚಾರ್ಜಸ್ ಇದ್ದಾಗ ಎಲೆಕ್ಟ್ರಿಕ್ ಫೀಲ್ಡ್ ನೆಟ್ ಫೀಲ್ಡ್ ಯಾವುದೇ ಪಾಯಿಂಟ್ ನಲ್ಲಿ ಕ್ಯಾಲ್ಕುಲೇಷನ್ ಮಾಡುವಂತ ಮೆಥಡ್. ಈ 3 ಕ್ವಶನ್ಸ್ ನಮಗೆ 3 ಮಾರ್ಕ್ಸ್ ನಲ್ಲಿ ಹೆಚ್ಚಿಗೆ ಕೇಳಿಲ್ಲ, ಬಟ್ ಎಕ್ಸಾಮ್ಗೆ ಬರುವಂತ ಚಾನ್ಸಸ್ ಇದೆ. ದೆನ್ ಈ ಫಸ್ಟ್ ಚಾಪ್ಟರ್ ನಲ್ಲಿ ನ್ಯೂಮ್ಯಾರಿಕಲ್ ಪಾರ್ಟ್ ಗೆ ಬಂದಾಗ ನಮಗೆ ಸ್ಟೂಡೆಂಟ್ಸ್ ಫಸ್ಟ್ ಫೀಲ್ ಆಗೋದ್ರಿಂದ ನಮಗೆ ನ್ಯೂಮ್ಯಾರಿಕಲ್ ಬರೋದಿಲ್ಲ.
ಬಟ್ ಡಿಯರ್ ಸ್ಟೂಡೆಂಟ್, ನಾವು ಫಿಸಿಕ್ಸ್ ನಲ್ಲಿ ಲೆಕ್ಕ ಬಂದ್ರೆ ಪಕ್ಕ ಅಂತ ಹೇಳ್ತಾರೆ. ಅಂದ್ರೆ ನ್ಯೂಮ್ಯಾರಿಕಲ್ಸ್ ನಾವು ಕಂಪ್ಲೀಟ್ ಆಗಿ ಮಾಡುವಂತ ಒಂದು ಕೆಪಾಸಿಟಿಯನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಅವಾಗ ನಮಗೆ ಫಿಸಿಕ್ಸ್ ಬರುತ್ತೆ. ಇಲ್ಲಿ ಯಾವ್ದು ಪಾರ್ಟ್ ಡಿಫಿಕಲ್ಟ್ ಇಲ್ಲ. ಫಸ್ಟ್ ಏನ್ ಮಾಡ್ಬೇಕು, ನ್ಯೂಮೆರಿಕಲ್ ರೆಡಿ ಆಗ್ಬೇಕಿದ್ರೆ ಆ ಚಾಪ್ಟರ್ ಸಂಬಂಧಪಟ್ಟಂತೆ ಎಷ್ಟು ಫಾರ್ಮುಲಾಸ್ ಇದೆ ಅಂದ್ರೆ ಎಷ್ಟು ಪ್ಯಾರಾಮೀಟರ್ಸ್ ಕ್ಯಾಲ್ಕುಲೇಷನ್ಸ್ ಇದೆ ಅಂತ ಹೇಳಿ. ಈಗ ನಾವು ಫಸ್ಟ್ ಚಾಪ್ಟರ್ ಹೋದಾಗ ಫಸ್ಟ್ ಏನಿದೆ, ಫಸ್ಟ್ ನಮಗೆ ಕೂಲಂಬ್ಸ್ ಲಾ ಇದೆ, ಫಸ್ಟ್ ಫಾರ್ಮುಲಾ ಅಂದ್ರೆ ಫೋರ್ಸ್ ಕ್ಯಾಲ್ಕುಲೇಷನ್ ಮಾಡೋದು. ದೆನ್ ಸೆಕೆಂಡ್ ಫಾರ್ಮುಲಾ ಏನಿದೆ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಡೈಪೋಲ್ ಇಂದ ಕ್ಯಾಲ್ಕುಲೇಷನ್ ಇದೆ. ಆಕ್ಸಿಯಲ್ ಲೈನ್ ಮೇಲೆ ಫಾರ್ಮುಲಾ ಏನಿದೆ, ದೆನ್ ಈಕ್ವೇಟರಲ್ ಲೈನ್ ಮೇಲೆ ಫಾರ್ಮುಲಾ ಇದೆ. ಅಂದ್ರೆ ಟೋಟಲ್ ಇವು 3 ಫಾರ್ಮುಲಾ ಅದು. ಸೊ ದೆನ್ ಇನ್ಕ್ಲೂಡಿಂಗ್ ನೆಕ್ಸ್ಟ್ ನಮಗೆ ಗಾಸ್ ಲಾ ಅಪ್ಲಿಕೇಶನ್ ಅಲ್ಲಿ 3 ಫಾರ್ಮುಲಾ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಷನ್ ಡ್ಯೂ ಟು ಸೊ ಇನ್ಫೈನೈಟ್ಲಿ ಪ್ಲೇನ್ ಚಾರ್ಜ್ ಶೀಟ್ ಒಂದು ಫಾರ್ಮುಲಾ ಇದೆ. ದೆನ್ ನೆಕ್ಸ್ಟ್ ಇನ್ಫೈನೈಟ್ಲಿ ಸ್ಟೇಟ್ ವೈರ್ ಇದೆ, ಚಾರ್ಜ್ ವೈರ್ ಇದೆ, ಅದನ್ನ ಒಂದು ಫಾರ್ಮುಲಾ ಆಗ್ತು. ದೆನ್ ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ ಥಿನ್ ಸ್ಪೆರಿಕಲ್ ಸೆಲ್. ಈ ಟೋಟಲಿ ನಮಗೆ 6 ಫಾರ್ಮುಲಾಸ್. ಏನ್ ಕ್ವಶನ್ಸ್ ಕೇಳಿದ್ರು ನಮಗೆ 6 ಫಾರ್ಮುಲಾಸ್ ಮೇಲೆ ನಾವು ಕೇಳಬೇಕಾಗ್ತದೆ. ಅದ್ರ ಮೇಲೆ ಬೇಸಿಕ್ ಆಗಿ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಏರಿಯಾ ಇಂಟು ಕಾಸ್ ಥೀಟಾ ಅಂತಿದೆ. ಸೊ ದೆನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಅಂದ್ರೆ ಸೊ ಕ್ಯೂ ಇಸ್ ಈಕ್ವಲ್ ಟು ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಚಾರ್ಜಸ್ ನಾವು 2L ಅಂತ ತಗೊಂಡಾಗ ಇಂಟು ದ ಚಾರ್ಜ್, ಸೊ ಪ್ರಾಡಕ್ಟ್ ಆಫ್ ಐದರ್ ಚಾರ್ಜ್ ಅಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಸೊ ಇಷ್ಟು ನಮಗೆ ಫಾರ್ಮುಲಾಸ್ ನಾವು ಬರ್ಬೇಕು. ಅದ್ರ ಜೊತೆಗೆ ಎಲ್ಲಾ ಪ್ಯಾರಾಮೀಟರ್ಸ್ SI ಯೂನಿಟ್ ಏನಿದೆ ಅಂತೇಳಿ ಅದು ಫಸ್ಟ್ ನೀವು ತಿಳ್ಕೊಬೇಕು. ಈಗ ಫಾರ್ ಎಕ್ಸಾಂಪಲ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿ ಅಷ್ಟೇ ಬಿಡೋದಲ್ಲ, ಫೋರ್ಸ್ ಅನ್ನು ನ್ಯೂಟನ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಎಲೆಕ್ಟ್ರಿಕ್ ಫೀಲ್ಡ್ ಸೊ ದಟ್ ಇಸ್ ಎನ್ ನ್ಯೂಟನ್ ಪರ್ ಕೂಲಮ್ ಆರ್ ವೋಲ್ಟ್ ಪರ್ ಮೀಟರ್. ದೆನ್ ನೆಕ್ಸ್ಟ್ ಚಾರ್ಜ್ ಇಂದಾಗ ಕೂಲಮ್. ಯೂಸಲಿ ನಾವು ನ್ಯೂಮೆರಿಕಲ್ಸ್ ಪಾರ್ಟ್ ನಲ್ಲಿ ಹೋದಾಗ ಮೈಕ್ರೋ ಕೂಲಮ್, ನ್ಯಾನೋ ಕೂಲಮ್ ನಲ್ಲಿ ನಮಗೆ ಚಾರ್ಜ್ ಇರುತ್ತೆ, ಅಥವಾ 10 ಪವರ್ ಆಫ್ ಮೈನಸ್ ನಲ್ಲಿ ಎಕ್ಸ್ಪ್ರೆಸ್ ಮಾಡಿ ಕೂಲಮ್ ನಲ್ಲಿ ಕೂಡ ಎಕ್ಸ್ಪ್ರೆಸ್ ಮಾಡಬಹುದು. ದೆನ್ ಡಿಸ್ಟೆನ್ಸ್ ಅಂದಾಗ ಮೀಟರ್ ನಲ್ಲೇ ಬರೀಬೇಕು, ಅಥವಾ ಕೆಲವೊಂದು ರೀತಿ ಸಬ್ ಯೂನಿಟ್ಸ್ ಹಾಕಿ ಸೆಂಟಿಮೀಟರ್ ಗಳಲ್ಲಿ ಕೂಡ ನಾವು ಎಕ್ಸ್ಪ್ರೆಸ್ ಮಾಡುವಂತ ಮೆಥಡ್ ಇದೆ. ಸೊ ಅಂದ್ರೆ ಫಾರ್ಮುಲಾಸ್ ಬರಬೇಕು. ದೆನ್ ನೆಕ್ಸ್ಟ್ ಅದ್ರ ಸಂಬಂಧಪಟ್ಟಂತೆ ಪ್ರತಿಯೊಂದು ಫಾರ್ಮುಲಾನಲ್ಲಿ ಇದ್ದಂತ ಪ್ಯಾರಾಮೀಟರ್ಸ್ ನ ಯೂನಿಟ್ ಗಳನ್ನು ಕೂಡ ನೀವು ಬರಬೇಕು. ಇದಕ್ಕೆ ನೀವು ಸ್ವಲ್ಪ ವರ್ಕೌಟ್ ಮಾಡಬೇಕಾಗುತ್ತೆ. ಸೊ ಡಿಫಿಕಲ್ಟ್ ಏನಿಲ್ಲ. ದೆನ್ ಅದಾದ್ಮೇಲೆ ಈಗ ಯಾವ ರೀತಿ ಸಾಲ್ವ್ ಮಾಡಬೇಕು, ಫಸ್ಟ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ನ್ಯೂಮ್ಯಾರಿಕಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ಇಂಪಾರ್ಟೆಂಟ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕಿದ್ರೆ ನ್ಯೂಮ್ಯಾರಿಕಲ್ಸ್ ಅನ್ನು ಒಂದು ಸಲ ಓದಿದಾಗ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ 2 times 3 times ನ್ಯೂಮ್ಯಾರಿಕಲ್ಸ್ ಅನ್ನು ಓದ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ಸ್ ನಲ್ಲಿ ಬೇಕಾದಷ್ಟು ಟೈಮ್ ಇದ್ದಿರುತ್ತೆ ನಮಗೆ. ಸೊ ನಾವು ಲಾಸ್ಟ್ ಬಿಟ್ ನಲ್ಲೇ ನ್ಯೂಮ್ಯಾರಿಕಲ್ಸ್ ಅನ್ನು ಬಿಡಿಸಬೇಕು. ಸೊ ಈ 2-3 ಟೈಮ್ ಬಿಡಿಸಿದಾಗ ಆ ನ್ಯೂಮ್ಯಾರಿಕಲ್ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಐಡಿಯಾ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದು ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ಸೊ ವಾಟ್ ಆರ್ ದ ಗಿವನ್ ಡೇಟಾಸ್, ದಟ್ ಈಸ್ ಇಂಪಾರ್ಟೆಂಟ್. ಅಂದ್ರೆ ಕೊಟ್ಟಂತ ಕ್ವಶನ್ಸ್ ನಲ್ಲಿ ಡೇಟಾಸ್ ಯಾವ್ದು ಕೊಟ್ಟಿದ್ದಾರೆ, ಏನು ಫೋರ್ಸ್ ಕೊಟ್ಟಿದಾರ, ಡಿಸ್ಟೆನ್ಸ್ ಕೊಟ್ಟಿದಾರ, ಚಾರ್ಜ್ ಕೊಟ್ಟಿದಾರ, ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದು. ದೆನ್ ಯು ನೀಡ್ ಟು ಬಿ ರೈಟ್ ದಟ್ ಆಲ್ ದ ಡೇಟಾಸ್. ಅವು ಏನಿದೆ ಡಾಟಾಸ್ ಬೇಕು. ಈಗ ಚಾರ್ಜ್ ಅಂತ ಕೊಟ್ಟಾಗ ಕ್ಯೂ ಇಸ್ ಈಕ್ವಲ್ ಟು ಅಂತ ಹಾಕ್ಬೇಕು, ಡಿಸ್ಟೆನ್ಸ್ ಅಂತ ಕೊಟ್ಟಾಗ ಆರ್ ಇಸ್ ಈಕ್ವಲ್ ಟು ಅಂತ ಬರೀಬೇಕು. ದೆನ್ ವಾಟ್ ವಿ ನೀಡ್ ಟು ಕ್ಯಾಲ್ಕುಲೇಟ್, ಅದನ್ನು ಇಂಪಾರ್ಟೆಂಟ್. ಏನನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸಪೋಸ್ ವಿ ನೀಡ್ ವಾಟ್ ಇಸ್ ಅ ಫೋರ್ಸ್ ಅಂದಾಗ F is how much, then what is the distance ಅಂದಾಗ R is equal to how much ಅಂತ ಆ ರೀತಿ ನಾವು ಫಸ್ಟ್ ಡೇಟಾಸ್ ಅನ್ನು ಎಕ್ಸ್ಪ್ರೆಸ್ ಮಾಡಬೇಕು. ದೆನ್ ಆಫ್ಟರ್ ದಟ್ ಸೊ ವಿ ನೀಡ್ ಟು ರೈಟ್ ದ ಫಾರ್ಮುಲಾ. ಇದಕ್ಕೆ ನಾವು ಸರಿಯಾದಂತ ಫಾರ್ಮುಲಾವನ್ನು ಸೆಲೆಕ್ಟ್ ಮಾಡೋದು ಇಂಪಾರ್ಟೆಂಟ್. ಆ ಫಾರ್ಮುಲಾ ಸೆಲೆಕ್ಟ್ ಮಾಡಿದ್ಮೇಲೆ ಆ ಫಾರ್ಮುಲಾಸ್ ನಲ್ಲಿ ವ್ಯಾಲ್ಯೂಸ್ ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ದೆನ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಲಾಸ್ಟಿಗೆ ಅದ್ರದ್ದು ವ್ಯಾಲ್ಯೂಸ್ ಅನ್ನು ಬರೆದಿ ವಿತ್ SI ಯೂನಿಟ್ ನಲ್ಲಿ ಅಥವಾ ಅದರದೇ ಆದಂತ ಯೂನಿಟ್ ನಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಈಟ್ ಬರ್ದಾಗ ನಿಮಗೆ 5 ಮಾರ್ಕ್ಸ್ ಬರುತ್ತೆ. ಸೊ ಇದು ಒಂದು ಎಕ್ಸಾಂಪಲ್ ಅನ್ನು ನೋಡೋಣ. ಫಸ್ಟ್ May 22 ನಲ್ಲಿ ಕೇಳಿದಂತ ಕ್ವಶನ್, ಟೆಕ್ಸ್ಟ್ ಬುಕ್ NCERT ಟೆಕ್ಸ್ಟ್ ಬುಕ್ ತೆಗೆದ್ರೆ ಎಕ್ಸರ್ಸೈಸ್ ನಲ್ಲಿ ಫಸ್ಟ್ ಕ್ವಶನ್ ಇದೆ. ಡಿಫರೆನ್ಸ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಸ್ವಲ್ಪ ಅಲ್ಲಿ 3 ಸೆಂಟಿಮೀಟರ್ ಇಲ್ಲಿದೆ, ಅಲ್ಲಿ 30 ಸೆಂಟಿಮೀಟರ್. ಸೊ ಕ್ವಶನ್ಸ್ ಒಂದ್ಸಲ ನಾನು ರೀಡ್ ಮಾಡ್ತೀನಿ, ಚೆನ್ನಾಗಿ ನೋಡ್ಕೊಡಿ. 2 small charge spheres having charges 2 into 10 power of minus 7 coulomb and 3 into 10 power of minus 7 coulomb are placed 3 centimeter apart in vacuum. Then find the electrostatic force between them and find the new force when the distance between them is doubled. So ಇಲ್ಲಿ ಕ್ವಶನ್ಸ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. 2 ಚಾರ್ಜಸ್ ಕೊಟ್ಟಿದ್ದಾರೆ ನಮಗೆ, 2 into 10 power of minus 7, ಇನ್ನೊಂದು ಚಾರ್ಜ್ 3 into 10 power of minus 7. ಅಂದ್ರೆ ಸೊ 2 ಚಾರ್ಜಸ್ ಕೊಟ್ಟಿದ್ದಾರೆ, ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಂದಿದ್ದಾರೆ. ಸೊ 2 ಚಾರ್ಜಸ್ ಕೊಟ್ಟಾಗ ಫೋರ್ಸ್ ಕ್ಯಾಲ್ಕುಲೇಷನ್ ಮಾಡಾಗ ವೆರಿ ಸಿಂಪಲ್. ಸೊ ವಿ ಯೂಸ್ ದ ಕೂಲಂಬ್ಸ್ ಲಾ. ಅದಕ್ಕೆ ಫಸ್ಟ್ ನಮ್ಗೆ ಕೊಟ್ಟಿದ್ದು ಚಾರ್ಜಸ್ ಅನ್ನು ಬರಿಬೇಕು. ಫಸ್ಟ್ ಫಾರ್ ಎಕ್ಸಾಂಪಲ್ ಫಸ್ಟ್ ಚಾರ್ಜ್ Q1 is equal to 2 into 10 power of minus 7 coulomb. ಇದು ಒಂದು ಚಾರ್ಜ್ ಆಗ್ತು. ದೆನ್ ಸೆಕೆಂಡ್ ಚಾರ್ಜ್ Q2 is equal to 3 into 10 power of minus 7 coulomb. So they are separated at a distance of 3 centimeter. Distance usually ನಮ್ಗೆ R ಅಂತಿದೆ. So R is equal to 3 centimeter. The find ಇದರಲ್ಲಿ ಎರಡು ಪಾರ್ಟ್ ಇದೆ. ಒಂದು find the force in the first case and second what is the new force ಅಂತ ಕೇಳಿದ್ದಾರೆ. So when the distance is
ಅಂದ್ರೆ ಫಸ್ಟ್ ನಾವು ಒಂದು ಪಾರ್ಟ್ ಅನ್ನು ಡಿಸ್ಕಸ್ ಮಾಡಿ. ಇಷ್ಟು ಕೊಟ್ಟಾಗ ಫೋರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್, ಸೊ ಫೋರ್ಸ್ ಫಾರ್ಮುಲಾ ಸಿಂಪಲ್ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು ಇಲ್ಲಿ. ಅಂಡ್ ದಿಸ್ ಫೋರ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಇಸ್ F is equal to 1/4 pi epsilon naught. It is Q1 into Q2, magnitude of Q1 into Q2 divided by the square of the distance. Okay, while substituting this value, whether this given the datas are so in SI unit or not, that first we have to check. ಅಂದ್ರೆ ಫಸ್ಟ್ ನಾವು ಇದರಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಿದ್ರೆ ಕೊಟ್ಟಂತ ಡೇಟಾಸ್ ಎಲ್ಲವೂ SI ಯೂನಿಟ್ ನಲ್ಲಿ ಇದೆ ಅಥವಾ ಇಲ್ಲ ಅಂತ ಚೆಕ್ ಮಾಡಬೇಕು. ಯೂಶುವಲಿ ಚಾರ್ಜಸ್ ಆರ್ ಇನ್ ಮೆಜರ್ಡ್ ಇನ್ ಕೂಲಮ್ಸ್ ಅಂಡ್ ದ ಡಿಸ್ಟೆನ್ಸ್ ಮಸ್ಟ್ ಬಿ ಮೆಜರ್ಡ್ ಇನ್ meter, but here the centimeter is given, therefore I want to convert in SI unit as a meter. Say 3 into 1 centi is 10 power of minus 2 meter ಅಂತ ಬೈ ಎಕ್ಸ್ಪ್ರೆಸ್ ಮಾಡಬಹುದು. ಅಥವಾ 0.01 ಅಂತೂ ಮಲ್ಟಿಪ್ಲೈ ಮಾಡಿದಾಗ 0.03 ಮೀಟರ್ ಕೂಡ ಆಗುತ್ತೆ ಇದು. ಸೊ 3 into 10 power of minus 2 meter is better. It is in my convention. ಇದು ಬಹಳ ಈಸಿಯಾಗಿ ನಾವು ಸಾಲ್ವ್ ಮಾಡಬಹುದು. Now you can substitute. So F is equal to, what is the proportionality constant? This value 1/4 pi epsilon naught is 9 into 10 power of 9 units into the magnitude of product of charges. Direct agi ಎರಡು ಪ್ರಾಡಕ್ಟ್ ತಗೋಣ. So 2 into 10 power of minus 7 into 3 into 10 power of minus 7 by the square of this value. Square of this value I need to be writing twice of that value. ಅಂದ್ರೆ ಎರಡು ಸಲ ನಾನು ಸ್ಕ್ವೇರ್ ಬರೋದಕ್ಕಿಂತ ಬೆಟರ್ ಆಗಿ ಎರಡು ಸಲ ಬರೀತೀನಿ ಅಂದ್ರೆ ಈಸಿ ಆಗಿ ನಮಗೆ ಕ್ಯಾಲ್ಕುಲೇಷನ್ ಮಾಡಕ್ಕೆ ಈಸಿ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ 3 into 10 power of minus 2 ಇದನ್ನ ಸ್ಕ್ವೇರ್ ಬರೆಯೋಕ್ಕಿಂತ ಬೆಟರ್. ಸೊ ಎರಡು ಸಲ ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ 3 into 10 power of minus 2. ನಾವು ಸಿ ದಟ್. ಸೊ ಆಲ್ಮೋಸ್ಟ್ ನ್ಯೂಮ್ಯಾರಿಕಲ್ಸ್ ನೋ ನೀಡ್ ಆಫ್ ದ ಕ್ಯಾಲ್ಕುಲೇಟರ್. ಅತಿ ಹೆಚ್ಚಿಗೆ ನಮಗೆ NCERT ನಲ್ಲಿ ಕೊಟ್ಟಂತ ಎಲ್ಲ ನ್ಯೂಮ್ಯಾರಿಕಲ್ಗೆ ಸಾಲ್ವ್ ಮಾಡಬೇಕಿದ್ರೆ ನಮಗೆ ಕ್ಯಾಲ್ಕುಲೇಟರ್ ಹೆಚ್ಚಿಗೆ ಅವಶ್ಯಕತೆನೇ ಇಲ್ಲ. ಇದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ನೀವು ಸಾಲ್ವ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದು 3 3 is 9. ಸೊ ಇಟ್ ಇಸ್ 9 ಗೆಟ್ ಕ್ಯಾನ್ಸಲ್. ಈಗ ಏನಾಗುತ್ತೆ? ಸೊ F is equal to, very simple, 2 into 3, it is how much? It is 6 into, now you can add the 10 powers ಅನ್ನು add ಮಾಡ್ಕೊಂತ ಹೋಗ್ಬೇಕು. So this is plus 9 and minus 7 is minus 14. -7 -14 ಆಗುತ್ತೆ. ಸೊ ಪವರ್ಸ್ ಬೇಸ್ ಸೇಮ್ ಇದ್ದಾಗ ಪವರ್ಸ್ ಅನ್ನು ಆಡ್ ಮಾಡಬಹುದು. ಸೊ -2 -4, ಈ -4 ಅನ್ನು ನ್ಯೂಮರೇಟರ್ ನಲ್ಲಿ ಬರೆದಾಗ +4 ಆಗುತ್ತೆ. So once again I repeat, 9 as it is, -7 it is -14 and -2 is -4 ಎಲ್ಲಾಗುತ್ತೆ? ಡಿನಾಮಿನೇಟರ್ ನಲ್ಲಿ ಆಗುತ್ತೆ. ಅದನ್ನ ನ್ಯೂಮರೇಟರ್ ಗೆ ಬರೆದಾಗ +4 ಅಂತ ಆಗುತ್ತೆ. ಸೊ ಈಗ ನೋಡಿ ಏನಾಗುತ್ತೆ? ಸೊ F is equal to 6 into, now you can check here. So plus ಇದು add ಮಾಡ್ಕೊಳ್ಳಿ, 9 4 it is 13 and it is -14. how much it is? -14 ಇದೆ. So 13 it is -14 as it is. So it is 6 into 10 power of 13 -14 ಅಂದ್ರೆ -1 ಆಗುತ್ತೆ. ಯಾಕಂದ್ರೆ 14 ಅಲ್ಲಿ 13 ತೆಗೆದಾಗ ಏನಾಗುತ್ತೆ? 1. ಇದು -1. ಸೊ 10 power of -1 is 0.1. ಸೊ 0.1 ಇಂದ 6 ಗೆ ಮಲ್ಟಿಪ್ಲೈ ಮಾಡಿದಾಗ F is equal to 0.6 Newton. This is the force. ಸೊ ಇದು ನಮಗೆ ಮ್ಯಾಗ್ನಿಟ್ಯೂಡ್ ಹೇಳಿದಂಗ ಆಗುತ್ತೆ. ಸೊ ದೆನ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದಿಸ್ ಫೋರ್ಸ್? ಯು ಸಿ ದಟ್ ಬೋತ್ ಆರ್ ಪಾಸಿಟಿವ್ ಚಾರ್ಜಸ್. ಎರಡು ನಮ್ಗೆ ಏನಿದೆ? ಪಾಸಿಟಿವ್ ಚಾರ್ಜಸ್ ಇದೆ. ಎರಡು ಪಾಸಿಟಿವ್ ಚಾರ್ಜಸ್ ಆದಾಗ ದ ಫೋರ್ಸ್ ಏನಾಗುತ್ತೆ? ರಿಪಲ್ಸಿವ್ ಆಗುತ್ತೆ. ಸೊ ಇಫ್ ಒನ್ ಇಸ್ ಪಾಸಿಟಿವ್ another is negative means we need to write the force is attractive. So means which is along the line which is repulsive. The force is repulsive. ಫೋರ್ಸ್ ಏನಾಗುತ್ತೆ? ರಿಪಲ್ಸಿವ್. ದೇರ್ಫೋರ್ ಸೊ ಇದು ನಮಗೆ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಷನ್, ಇಲ್ಲಿ ನಮಗೆ ಡೈರೆಕ್ಷನ್ ಸೈಡ್ ಇದು ಕೂಡ ಆಗುತ್ತೆ ನಮಗೆ. ಅಂದ್ರೆ ದ ಕಂಟಿನ್ಯೂ ಪಾರ್ಟ್ ಆಫ್ ದಿಸ್ ಕ್ವಶನ್ ಇಸ್ ವಾಟ್ ಈಸ್ ದ ನ್ಯೂ ಫೋರ್ಸ್ ವೆನ್ ದ ಡಿಸ್ಟೆನ್ಸ್ ಇಸ್ ಡಬಲ್ಡ್. ಸೊ ಇಲ್ಲಿ ನಮ್ಗೆ ಇನ್ನೂ ಕಂಟಿನ್ಯೂ ನಲ್ಲಿ ಕ್ವಶನ್ಸ್ ಇದೆ 2 marks ನಲ್ಲಿ. ಇದಕ್ಕೆ ನಮ್ಗೆ ಟೋಟಲಿ 3 marks ಕೊಡ್ತಾರೆ. ಸೊ ಫಾರ್ಮುಲಾ, ಸಬ್ಸ್ಟಿಟ್ಯೂಷನ್ ಅಂಡ್ ಕ್ಯಾಲ್ಕುಲೇಷನ್ ವಿತ್ ಯೂನಿಟ್. ಸೊ 2 marks ನಲ್ಲಿ ಅಂದ್ರೆ ಸೊ ವಾಟ್ ಈಸ್ ದ ನ್ಯೂ ಫೋರ್ಸ್ ವೆನ್ ದ distance is double. Now first we check out what is the relation between the force and the distance. ಅಂದ್ರೆ ಫೋರ್ಸ್ ಏನಾಗುತ್ತೆ ಡಿಸ್ಟೆನ್ಸ್ ಚೇಂಜ್ ಮಾಡಿದಾಗ? ಇವೆರಡು ರಿಲೇಷನ್ ಏನಿದೆ ನೋಡಿ. ಸೊ F is proportional to 1/r². ಸೊ ದಿಸ್ ಇಸ್ ದ ಫ್ಯಾಕ್ಟ್. ಅಂದ್ರೆ ಫೋರ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಇದೆ. ದೇರ್ಫೋರ್ ವಿ ನೀಡ್ ದ ನ್ಯೂ ಫೋರ್ಸ್. F'/F ಬರೆದಾಗ ಇಲ್ಲಿ ನಾವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅನ್ನು ಎಕ್ಸ್ಪ್ರೆಸ್ ಮಾಡೋದು. ಸೊ ಇದು ಏನಾಗ್ತದೆ ಇಲ್ಲಿ? ಸೊ R²/R' ಆಗುತ್ತೆ. ಸೊ R', this is the square. So this new force is inversely proportional to square of distance and the previous force is also inversely proportional to square of distance. So now here the given that what is the given ಏನು ಕೊಟ್ಟಿದ್ದಾರೆ ನಮಗೆ? So as the distance say R' is doubled, distance ಅನ್ನು ಡಬಲ್ ಮಾಡಿದಾಗ ಏನಾಗುತ್ತೆ? So I can express this, say R ಅನ್ನು ಯಾವ ರೀತಿ as it is express ಮಾಡ್ತೀನಿ, but R' ಅನ್ನು ಇದನ್ನ ತಗೋಬೇಕು ನಾವು. So twice of the 2R ಅಂತ ತಗೋಬೇಕು. So it is in 2R ಅಂತ ತಗೊಂಡಾಗ so make it is an whole square. ಎರಡಕ್ಕೂ ಸ್ಕ್ವೇರ್ ಇದೆ, ನಾನು whole square ಅಂತ ಬರಿಬಹುದು. So this R get
cancel. Therefore, f dash is equal to, so what is that? 1 by, it is 2 square. 2 square is again denominator ಅಲ್ಲಿ 4 ಆಗುತ್ತೆ. Then f cross multiply ಆದಾಗ into ಆಗುತ್ತೆ. So this shows that the new force is decreases by 4 times. The magnitude of the new force ಏನಾಗುತ್ತೆ? 4 times decrease ಆಗುತ್ತೆ. Therefore, even though we know that the value of that force, so value of force ಎಷ್ಟಿದೆ ನಮಗೆ? ಇಲ್ಲಿ 6 ಅಂತ 0.6 ಇದೆ. So it is 0.6 by 4 ಆಗುತ್ತೆ. So how much it is in 0.6? It is 2 2s, it is 2 3s. So again you dividing, so after that you will get 0.15 Newton, and this force magnitude is 0.15 and the direction is same. The force is again repulsive. Force ಏನಾಗುತ್ತೆ ನಮಗೆ repulsive ಆಗುತ್ತೆ. So this is the answer. So for this writing complete step you will get the 5 marks. ಇದಕ್ಕೆ ನಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಸೇಮ್ ನ್ಯೂಮ್ಯಾರಿಕಲ್ಸ್ ನಮಗೆ NCERT ಟೆಕ್ಸ್ಟ್ ಬುಕ್ ನಲ್ಲಿ ಇದೆ. ಬಟ್ ನೋಡಿ ನಮ್ಗೆ ಎಕ್ಸಾಮ್ ನಲ್ಲಿ ಕೇಳಿದ್ದು NCERT ದಲ್ಲಿ ಕೇಳಿದ್ದು ಕ್ವಶನ್ಸ್ ಎರಡು ಸೇಮ್ ಇದೆ. ಬಟ್ ಇಲ್ಲಿ ಇನ್ಸ್ಟೆಡ್ ಆಫ್ 3 ಸೆಂಟಿಮೀಟರ್ ಇಟ್ ಇಸ್ 30 ಸೆಂಟಿಮೀಟರ್ ಇಸ್ ಗಿವನ್. 3 ಸೆಂಟಿಮೀಟರ್ ಇಲ್ಲ 30 ಸೆಂಟಿಮೀಟರ್ ಅನ್ನು ಕೊಟ್ಟಿದ್ದಾರೆ. ಸೊ ಕ್ವಶನ್ಸ್ ಅನ್ನು ಕರೆಕ್ಟ್ ಓದ್ಕೊಂಡು ಫಸ್ಟ್ ಡೇಟಾಸ್ ಬರಿಬೇಕು, ದೆನ್ ಫಾರ್ಮುಲಾಸ್, ದೆನ್ ಸಬ್ಸ್ಟಿಟ್ಯೂಷನ್, ದೆನ್ ಕ್ಯಾಲ್ಕುಲೇಷನ್ ವಿತ್ ರೈಟ್ ಯೂನಿಟ್. ಇದೇ ರೀತಿ ಕಂಟಿನ್ಯೂಸ್ ಆಗಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್, ಇಂಪಾರ್ಟೆಂಟ್ ಬಿಟ್ಸ್ ನಾವು ಡಿಸ್ಕಷನ್ಸ್, ಈವನ್ ಇನ್ಕ್ಲೂಡಿಂಗ್ ನ್ಯೂಮ್ಯಾರಿಕಲ್ಸ್ ಅನ್ನು ನಾವು ಡಿಸ್ಕಸ್ ಮಾಡೋಕೆ ನಮ್ಮ ಭೌತ ವಿಜ್ಞಾನ ಚಾನಲ್ ಅನ್ನು ನೀವು ಫಾಲೋ ಅಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.